ಹಲೋ ಗಾಯ್ಸ್, ಎಲ್ಲರೂ ಕೂಡ ನಮಸ್ತೆ. ಪ್ರಸ್ತುತ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಕ್ಕಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಈ ಒಂದು ಚಾನಲ್ನ ವಿಶೇಷ ಅಂತಂದರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಹುಡುಕ್ತಾ ಇದ್ದರೆ ಪ್ರಸ್ತುತ ನಮ್ಮ ಚಾನಲಲ್ಲಿ ಸುಮಾರು ಜನ ಹುಡುಗಿಯರು ಪ್ರೊಫೈಲ್ಗಳನ್ನು ಕಳಿಸಿದ್ದಾರೆ. ನಿಮಗೆ ಯಾರು ಇಷ್ಟ ಆಗ್ತಾರೋ ಹೇಳಿ, ನಾವು ನಿಮಗೆ ಮ್ಯಾಚ್ ಮಾಡಿಕೊಡ್ತೇವೆ. ಇವತ್ತು ನಮಗೆ ಕಾವ್ಯ ಜಾಧವ್ ಅಂತ ಬರೀ 28ರ ವಯಸ್ಸಿನ ಒಂದು ಹುಡುಗಿ, ಶಿಕ್ಷಣದಲ್ಲಿ M.Com ಮಾಡಿರ್ತಕ್ಕಂಥದ್ದು. ಫೋಟೋ ನೋಡಿ ಸುಮ್ಮನೆ ಹೂ ಅನ್ನೋಕ್ಕೆ ಹೋಗ್ಬೇಡಿ, ಫೋಟೋ ನೋಡಿ ವಿವರಣೆ ನೋಡಿ ಆ್ಯಂಡ್ ಇವರ ಒಂದು ವ್ಯಕ್ತಿತ್ವಕ್ಕೆ ಯಾವ ರೀತಿ ಹುಡುಗ ಸಿಗಬೇಕು ಅನ್ನೋದು ಅವರ ಆಸೆ ಏನಿರುತ್ತೋ ಅದೇ ರೀತಿ 4 ಪಾಯಿಂಟ್ಗಳು ಹೇಳಿರ್ತಾರೆ. ಆ ಒಂದು ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಇದೆ ಅಂತಂದರೆ ಮಾತ್ರ ಅವ್ರಿಗೆ ನೀವು ಇಷ್ಟ ಆಗ್ತೀರಾ. ಮೊದಲನೇದಾಗಿ ಉದ್ಯೋಗದಲ್ಲಿ ಅಕೌಂಟೆಂಟಾಗಿ ಚಿಕ್ಕೋಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಕಾವ್ಯ ಅವರು. ಇವರಿಗೆ ಓದುವುದು, ಸಿನಿಮಾಗಳನ್ನು ನೋಡುವುದು, ಕಾರು ಓಡಿಸುವುದು ಅಂದರೆ ಪಂಚಪ್ರಾಣ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮುದ್ದಾಗಿರ್ತಕ್ಕಂತಹ ಕಾವ್ಯ ಅವರಿಗೆ ಅವರೂರಲ್ಲೇ ಹುಡುಗ ಸಿಗಲಿಲ್ವಾ? ಸಿಗ್ತಾರೆ, ಯಾರು ಸಿಗಲ್ಲ. ಬಟ್ ಇವ್ರನ್ನ ಅರ್ಥ ಮಾಡಿಕೊಂಡು ಇವರು ಕೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಅಳವಡಿಸ್ಕೊಂಡು ಹೋಗುವಂಥ ಹುಡುಗ ಬೇಕಲ್ವ ರೀ. ಸೊ ಅವನು ನೀವೇನಾದರೂ ಆಗಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಹತ್ರ ಇರಬೇಕು. ಮೊದಲನೇದಾಗಿ ಪ್ರಸ್ತುತ ಹುಡುಗನ ಕುರಿತು ಪಾಯಿಂಟ್ ನಂಬರ್ 1, ಹಾಸ್ಯಪ್ರಿಯೆ ಮತ್ತು ಉತ್ಸಾಹಭರಿತ ವ್ಯಕ್ತಿಯಾಗಿರಬೇಕು. ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಯಾರ ಜೊತೆ ಹೆಂಗಿರಬೇಕು, ಹಾಸ್ಯ ಮಾಡ್ತಿದ್ದಾರೆ ಅವ್ರ ಜೊತೆ ಕಾಮಿಡಿ ಮಾಡಬೇಕು. ಉತ್ಸಾಹಭರಿತ ಅಂದರೆ ಕೆಲಸದ ಬಗ್ಗೆ ಆಸಕ್ತಿ ಇದೆಯಾ ನನಗೆ, ಅದು ಮಾಡಿ ಮುಗಿಸ್ಬೇಕು, ಈ ರೀತಿ ವ್ಯಕ್ತಿತ್ವವಾಗಿರಬೇಕು ಅಂತ ಹೇಳಿದ್ದಾರೆ. 1ನೇ ಪಾಯಿಂಟ್ ಓಕೆ. 2ನೇ ಪಾಯಿಂಟು, ಪತ್ನಿಯ ಅಭಿಪ್ರಾಯಕ್ಕೆ ಮೌಲ್ಯ ಕೊಡುವವನಾಗಿರಬೇಕು. ಅಂದರೆ ಹೆಂಡತಿ ಏನು ಹೇಳ್ತಾಳೋ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ರೀ ಇದು ಇವತ್ತು ಮಾಡೋದು ಬೇಡ, ಹೌದಾ, ಓಕೆ. ರೀ ಇದು ಬೇಡ ಇವತ್ತು, ಓಕೆ ಇದಾ, ಓಕೆ. ಸೊ ಈ ರೀತಿ ಹಾಕಬೇಕು. ಅದಕ್ಕೆ ಯಾವ ರೀತಿ ಮೌಲ್ಯ ರೆಸ್ಪೆಕ್ಟ್ ಕೊಡ್ತೀರೋ ಅವ್ರಿಗೆ ಅಷ್ಟಿಷ್ಟ ಆಗ್ತೀರ ನೀವು. 3, ಕುಟುಂಬದ ಖುಷಿಗೆ ಪ್ರಾಮುಖ್ಯತೆ ಕೊಡಬೇಕು. ಅಂದರೆ ಪ್ರಾಮುಖ್ಯತೆ ಕೊಡಬೇಕು ಅಂತಂದರೆ ಪ್ರಸ್ತುತ ಫ್ಯಾಮ್ಲಿ ಏನಿರುತ್ತೆ, ಫ್ಯಾಮ್ಲಿ ನಗ್ತಾ ಇದ್ದಾರಾ, ನಗ್ತಿದ್ದಾರೆ, ಇದೇ ರೀತಿ ನಕ್ಕೊತಾ ಇರಿ. ಅದು ಬಿಟ್ಬಿಟ್ಟು ಕೆಲಸ ಮಾಡಿ ಬಂದಿದ್ದೀನಿ ನೀವು ನಗ್ತಾ ಇದ್ದಾರೆ, ಕೆಲಸ ಮಾಡೋಕೆ ಇದು ಬೇಡ ಅಂತ ಇವ್ರು ಹೇಳೋದು. ಆ್ಯಂಡ್ ಜೀವನದಲ್ಲಿ ನಗುಮುಖದಿಂದ ಎದುರಿಸುವಂಥ ಒಂದು ಸ್ವಭಾವದವನಾಗಿರಬೇಕು. ಎಷ್ಟು ಚಂದವಾಗಿ ಹೇಳಿದ್ದಾರೆ ನೋಡ್ರಿ. ಎಲ್ಲರೂ ಕೂಡ ದುಡ್ಡಿರ್ತಕ್ಕಂಥ ವ್ಯಕ್ತಿ, ಜಾಬ್ ಇರ್ತಕ್ಕಂಥ ವ್ಯಕ್ತಿ ಇರಬೇಕು ಅಂತಂದರೆ ಪ್ರಸ್ತುತ ಇವರು ಮುಖ್ಯವಾಗಿರ್ತಕ್ಕಂಥ ನಗು ಮತ್ತು ಸಂತೋಷವನ್ನು ಆಸೆ ಪಡ್ತಾ ಇದ್ದಾರೆ. ಇವ್ರಿಗೆ ನೀವೇನಾದರೂ ಸಿಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ಯಾರಿಗೆ ಕಳಿಸ್ಬೇಕು ಅಂತ ಹೇಳ್ತೇನೆ. ಅದಕ್ಕೂ ಮುನ್ನ ಇವರ ಇಷ್ಟವಾಗಿರ್ತಕ್ಕಂಥ ಕಾರ್ನ ತೋರಿಸ್ತೇನೆ ಬನ್ನಿ. ಸೊ ನೋಡಿ ಸ್ನೇಹಿತರೆ, ಅವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಕಾರ್ ಇದು ಸ್ವಿಫ್ಟ್ ಅಂತ. 1.2 ಲೀಟರ್ ಪೆಟ್ರೋಲ್ ವೇರಿಯಂಟಲ್ಲಿ ರೆಡಿಯಾಗಿರ್ತಕ್ಕಂಥ ಕಾರು. ಏನಕ್ಕೆ ನಾನು ಈ ಒಂದು ಕಾರ್ನ ಡೀಟೇಲ್ ತೋರಿಸ್ತಾ ಇದ್ದೀನಿ ಅಂದರೆ, ಪ್ರೊಬಬ್ಲಿ ಬಂದ್ಬಿಟ್ಟು ಅವರಿಗೆ ಎಷ್ಟು ಇಷ್ಟಪಡ್ತೀರೋ ಅದೇ ರೀತಿ ಅವರ ಹವ್ಯಾಸದಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ನನಗೆ ಸುತ್ತಾಡೋದು, ಕಾರ್ ಕ್ರೇಜ್, ಕಾರ್ನಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ಇಷ್ಟ ಆಗಬೇಕಲ್ವಾ. ಆ್ಯಂಡ್ ಅವರು ನಿಮ್ಮನ್ನು ದುಡ್ಡು ಕೇಳಿಲ್ಲ, ಜಾಬ್ ಇರಬೇಕು ಅಂತ ಕೇಳಿಲ್ಲ, ಏನೂ ಕೇಳಿಲ್ಲ. ಮೈಲೇಜಿಂಗಲ್ಲಿ 20 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಇದು 1 ಲೀಟ್ರ್ ಡೀಸೆಲ್ ಹಾಕಿದ್ರೆ. ಸ್ಪೀಡಲ್ಲಿ 160 ಕಿಲೋಮೀಟ್ರ್ವರೆಗೂ ಸ್ಪೀಡ್ ಹೋಗುತ್ತೆ. ಆ್ಯಂಡ್ ಒಳ್ಳೆಯ ಒಂದು ಮ್ಯಾನ್ಯುವಲಿ AMT ಇರ್ತಕ್ಕಂಥದ್ದು ವೈಟ್ ಆ್ಯಂಡ್ ಬ್ಲೂ ಕಲರ್ ವೇರಿಯಂಟಲ್ಲಿ SIV ಮಾಡಲಲ್ಲಿ ಇದೆ. CC ಬಂದುಬಿಟ್ಟು 2348 CC ಇದೆ. ಗ್ರೇಟ್ ಆಗಿರ್ತಕ್ಕಂಥ ಸೇಫ್ಟಿ ಆ್ಯಂಡ್ ಸೇಫ್ಟಿಯಾಗಿರ್ತಕ್ಕಂತಹ ಒಂದು ಒಳಗಡೆ ಸೀಟಸ್ ಕೂಡ ಅವೈಲಬಿಲಿಟಿ ಇದೆ. ತುಂಬ ಚೆನ್ನಾಗಿದೆ ಈ ಒಂದು ಕಾರು. ಅವರು ಏನಕ್ಕೆ ಇಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಮೃದುವಾಗಿರ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಕಾರ್ನ ಇಷ್ಟಪಡ್ತಿದ್ದಾರೆ. ಇವಾಗ ಅವರ ಕಾರ್ನ ಒಳಗಡೆ ಇರ್ತಕ್ಕಂಥ ಡೀಟೇಲ್ಸ್ ನೋಡ್ಕೊಳ್ಳಿ. ಸೊ ಇದು ಒಳಗಡೆ ಇರ್ತಕ್ಕಂಥದ್ದು ಸೀಟ್ಸ್, ಕಂಫರ್ಟಬಲ್ ಸೀಟ್ಸ್ ಇದೆ, ಕಲರಿಂಗಲ್ಲೂ ಚೆನ್ನಾಗಿದೆ. ಇದರಲ್ಲಿ ಅವ್ರ ಜೊತೆ ಮದುವೆ ಆಗಿ ಒಂದು ಲಾಂಗ್ ಡ್ರೈವ್ ಹೋದರೆ ಎಷ್ಟು ಸಖತ್ತಾಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ ನೀವೇ, ಹೌದಲ್ವಾ? ಹಾಗಿದ್ದರೆ ಇನ್ನೇಕೆ ತಡ, ನಿಮ್ಮ ಮಾಹಿತಿಗಳನ್ನು 39591 ನೋಡ್ಕೊಳ್ಳಿ @gmail.com ಮೇಲ್ ಮಾಡಬೇಕು. ನಿಮ್ಮ ಫೋಟೋ, ಊರು, ಹೆಸರು ಇವೆಲ್ಲನೂ ಕೂಡ ಮೇಲ್ ಮಾಡಿದರೆ ನಾವು ಅವರಿಗೆ ಫಾರ್ವರ್ಡ್ ಮಾಡ್ತೇವೆ. ಸೊ ಈ ಒಂದು ಜಿಮೇಲ್ ಐಡಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಗ್ರೂಪ್ ಇದೆ ಸ್ನೇಹಿತರೆ. ನೀವು ಒಬ್ಬರೇ ಕಳಿಸಿರಲ್ಲ, 100 ಮಂದಿ ಜನ ಕಳಿಸಿರ್ತಾರೆ. ತಾಳ್ಮೆಯಿಂದ ಇರಿ. ಇವ್ರು ಸಿಗಲಿಲ್ಲ ಅಂದರೆ ನಾವು ಇನ್ನೊಬ್ಬರಿಗೆ ಮ್ಯಾಚ್ ಆಗುವಂಥ ಹುಡುಗಿನೇ ಹುಡುಕಾಡಿ ಕೊಡ್ತೇವೆ. ಅಲ್ಲಿವರೆಗೂ ನಮಗೆ ಸಮಯ ಕೊಡಿ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು. ಮತ್ತೆ ನಾನು ನಿಮಗೆ ನಾಳೆ ಹೊಸ ಪ್ರೊಫೈಲೊಂದಿಗೆ ಬರ್ತೀನಿ. ನಮಸ್ತೆ.
ಟೇಕ್ ಕೇರ್ ಸ್ನೇಹಿತರೆ. ಶುಭರಾತ್ರಿ. ಬಾಯ್.